ಓಕೆ, ಇಲ್ಲಿ ನೋಡಿ. ಸೊ ನಾನೇನು ಹೇಳಿದೆ, ಟಿ ಐ ಬಂದಾಗ ಟಿ ಐಗೆ ಎ ಎಲ್ ಬರುತ್ತೆ, ಟಿ ಐ ಎ ಎನ್, ಆಮೇಲೆ ಟಿ ಐ ಒ ಯು ಎಸ್ ಇದೆಲ್ಲ ಬರುತ್ತೆ ಅಂತ ಹೇಳಿದೆ. ಅದೆಲ್ಲ ಆಮೇಲೆ ನೋಡೋಣ. ಸೊ ಫಸ್ಟ್ ಇಲ್ಲಿ ಟಿ ಐ ಎ ಎಲ್ ಶನ್ ಇದೆ. ಸೊ ಇಲ್ಲಿ ನೋಡಿ, ಶಲ್ ಶಲ್ ಶಲ್, ಶನ್ ಶನ್ ಶನ್. ಆದರೆ ಎರಡು ಪದದಲ್ಲಿ ಮಾತ್ರ ನೀವು ಇಲ್ಲಿ ಟಿ ಐ ಎ ಎಲ್ ಇದೆ, ಟಿ ಐ ಎ ಎಲ್ ಇದೆ, ಇದನ್ನು ನೀವು ಶಲ್ ಅಂತ ಹೇಳಂಗಿಲ್ಲ. ಅದನ್ನು ಸ್ಟಿಯಲ್ ಅಂತಲೇ ಹೇಳಬೇಕು. ಸಿಲೆಸ್ಟಿಯಲ್, ಇದು ಒಂದೇ ಪದ ಹಿಂಗಿರೋದು, ಸಿಲೆಸ್ಟಿಯಲ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. ಸಿಲೆಸ್ಟಿಯಲ್ ಅಂತಲೇ ಹೇಳಬೇಕು. ಆಮೇಲೆ ಇಲ್ಲಿ ಟಿ ಐ ಎ ಎನ್ ಇದೆ, ಇಲ್ಲಿದೆಯಲ್ಲ ಅದೇ ಥರ ಟಿ ಐ ಎ ಎನ್. ಸೊ ಟಿ ಐ ಎ ಎನ್ಗೆ ಏನಿದೆ, ಶನ್ ಇದೆ. ಟಿ ಐ ಎ ಎನ್ಗೆ ಶನ್ ಇದೆ, ರೈಟ್? ಇಲ್ಲಿ ಶನ್ ಇದೆ ನೋಡಿ. ಬಟ್ ಇಲ್ಲಿ ನಾವು ಶನ್ ಅಂತ ಹೇಳಂಗಿಲ್ಲ, ಇಲ್ಲಿ ಕ್ರಿಶ್ಚಿಯನ್, ಚಿಯನ್ ಅಂತ ಹೇಳಬೇಕು. ಅಂದರೆ ಇವೆರಡು ಕ್ರಿಸ್ ಆಗುತ್ತೆ, ಆಮೇಲೆ ಕ್ರಿಶ್ಚಿಯನ್, ಚಿಯನ್, ಇವೆರಡು ಪದ ಮಾತ್ರ ಹಿಂಗಿರೋದು. ಓಕೆ, ಅರ್ಥ ಆಯ್ತಲ್ಲ? ಸೊ ಇದನ್ನೆರಡನ್ನು ಕರೆಕ್ಟಾಗಿ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡಿದ್ರೆ ಸಿಲೆಸ್ಟಿಯಲ್ ಸಿಲೆಸ್ಟಿಯಲ್ ಸಿಲೆಸ್ಟಿಯಲ್, ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಕ್ರಿಶ್ಚಿಯನ್. ಸ್ಪೆಲ್ಲಿಂಗ್ ಏನು? CELESTIAL STIAL ಶೆಲ್ ಆಗುತ್ತೆ. ಎಲ್ಲಿ ಬೇರೆ ಪದಗಳಲ್ಲಿ, ಇಲ್ಲಿ ಇದೊಂದೇ ಪದಗಳಲ್ಲಿ ಸ್ಟಿಯಲ್ ಅಂತಾಗುತ್ತೆ, ಇದರಲ್ಲಿ ಕ್ರಿಶ್ಚಿಯನ್. ಓಕೆ, ಉಳಿದೆಲ್ಲ ಪದಗಳಲ್ಲೂ ನಿಮಗೆ ಏನು ಹೇಳಬೇಕು? ಶಲ್ ಮತ್ತು ಶನ್ ಅಂತಲೇ ಹೇಳಬೇಕು, ಇವೆರಡು ಪದಗಳನ್ನು ಹೊರತುಪಡಿಸಿ. ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ನೋಡಿ, TION. TION ಎಲ್ರಿಗೂ ಗೊತ್ತಿದ್ದು ಶನ್ ಅಂತ ಬರುತ್ತೆ. ಸೊ ನೇಷನ್, ಆಪರೇಷನ್, ರಿಲೇಷನ್, ಸಿಚುವೇಷನ್, ಟ್ರಾನ್ಸ್ಲೇಷನ್, ಇಮ್ಯಾಜಿನೇಷನ್, ಶನ್, ambition, position, pollution, solution, attraction, correction. ಓಕೆ, ಆಮೇಲೆ ಇನ್ನೊಂದು ಇಲ್ಲಿ ತುಂಬ ಗಮನ ವಹಿಸ್ಬೇಕು ನೀವು. ಇದು ತುಂಬ ಜನ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಮಾಡ್ತಾರೆ. ಓಕೆ, ನೋಡೋಣ. ಸೊ ಇಲ್ಲೇನು ಗಮನಿಸಿದ್ದೀರ ನೋಡಿ, STION ಇದೆ. ಇಲ್ಲಿ STION ಬಂದಾಗ ಪ್ರತಿಯೊಬ್ಬರು ನಾವು ಏನು ಹೇಳಬೇಕು? ಚನ್ ಅಂತಲೇ ಹೇಳಬೇಕು. STION ಬಂದಾಗ ಮಾತ್ರ ಅದು ಚನ್. ತುಂಬ ಜನ ಅದನ್ನು ಹೇಳಲ್ಲ, ಶನ್ ಅಂತಲೇ ಹೇಳ್ತಾರೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಂಗ್ಲೀಷಲ್ಲಿ ಪ್ರಶ್ನೆ ಅಂದರೆ, ಇಂಗ್ಲೀಷಲ್ಲಿ ಪ್ರಶ್ನೆ ಅನ್ನೋದಕ್ಕೆ ಏನು ಹೇಳ್ತಾರೆ? ಎಲ್ರಿಗೂ ಗೊತ್ತಿದ್ದು ಪದ. ಕ್ವಶ್ಚನ್. ಓಕೆ, ಕ್ವಶ್ಚನ್. ಹಾಂ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಎಸ್, ಬೇರೆ ಇನ್ನು ಯಾರ್ಯಾರು ಯಾವ್ಯಾವ ಥರ ಕೇಳಿದ್ದೀರ ಅದನ್ನು? ಒಂದು ಕ್ವಶ್ಚನ್, ಅವ್ರು ಹೇಳಿದ್ದು ಕ್ವಶ್ಚನ್ ಇದಾ? ಕ್ವಶ್ಚನ್. ಇನ್ನು ಕೆಲವರು ಇದನ್ನು ಕ್ವಶನ್ ಅಂತಾರೆ, ಕ್ವಶನ್ ಆನ್ಸರ್ಸ್, ರೈಟ್? ಆದರೆ ಇದರ ಸರಿಯಾದ ಉಚ್ಚಾರಣೆ ಏನು ಗೊತ್ತಾ? ಓದ್ರಿ ಇದನ್ನು ಯಾರಾದರೂ ನೋಡೋಣ. ಕ್ವೆಶ್ಚನ್. ಕ್ವೆಶ್ಚನ್. ಹಾಂ,
ಈ ಕ್ಯೂ ಯು ಇ ಇದೆಯಲ್ವಾ, ಕ್ಯೂ ಯು ಇನ ನಾವು ಕ್ವೆ ಅಂತ ಹೇಳಬೇಕು. ಕ್ವೆಶ್ಚನ್, ಕ್ವೆಶ್ಚನ್, ಕ್ವೆಶ್ಚನ್ ಆನ್ಸರ್ಸ್. ಕ್ವಶನ್ ಅಲ್ಲ, ಕ್ವೆಶ್ಚನ್. ಯಾರು ಇವರು ಮತ್ತೆ ಫೋನ್ ಮಾಡ್ತಿದ್ದಾರಲ್ಲ, ಯಾಕಪ್ಪ? ಸಂತು, ನಿಮ್ಮ ಕ್ಲಾಸ್ ನಾಳೆ ಇರೋದಲ್ವಾ? ನಾನು ನಿಮಗೆ ಗ್ರೂಪಲ್ಲಿ ಮೆಸೇಜ್ ಇದೆ ನೋಡಿ, ಗ್ರೂಪಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಿಮಗೆ ನೋಡ್ರಿ, ಅಲ್ಲೊಂದು ಮೆಸೇಜ್ ಕಳಿಸಿದ್ದೀನಲ್ವಾ, ಪರ್ಸ್ನಲಾಗಿ ಒಂದು ಮೆಸೇಜ್ ಕಳಿಸಿದ್ದೀನಿ, ಏನು ಹೇಳಿಲ್ಲ ಅಂತ ಹೇಳ್ತಿದ್ದೀರಾ? ಮೆಸೇಜ್ ಕಳಿಸಿದ್ದೀನಲ್ವಾ? ನಿನ್ನೆ ಸರಿ, ನೀವು 18ನೇ ತಾರೀಕು ಸ್ಟಾರ್ಟ್ ಆಗಿದೆ, ಪಾಠ ಸ್ಟಾರ್ಟ್ ಆಗಿದೆ. ನಿನ್ನೆ ನೀವು ಅಟೆಂಡ್ ಮಾಡಿಲ್ವಲ್ಲ? ಹಾಂ. ಸೊ ಇಲ್ಲಿ ನಿಮಗೆ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಇರುತ್ತೆ. ನಾಳೆ ಜಾಯ್ನ್ ಆಗ್ರಿ. ಹಾಂ, ಸಿಗುತ್ತೆ. ನಾನು ಕ್ಲಾಸಲ್ಲಿದ್ದೀನಿ, ನಾಳೆ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಓಕೆ, 1 minute. ಕ್ವೆಶ್ಚನ್, ನಿಮಿಷ. ಓಕೆ, ಸೊ ಅದೇ ಥರ STION ಇಲ್ಲೂ ಇದೆ. ಇದು ಡೈಜೆಷನ್ ಅಂತ ಹೇಳಬೇಕು, ಡೈಜೆಷನ್ ಅಂತ ಹೇಳ್ತಾರೆ ತುಂಬ ಜನ. ಓಕೆ, ನೀವು ಇದನ್ನು ಕೇಳಿದಿರಲ್ವಾ? ಸಲಹೆ ಕೊಡುವುದು. ಸಲಹೆಗೆ ಏನಂತಾರೆ ಇಂಗ್ಲೀಷಲ್ಲಿ? ಸಜೆಷನ್. ಓಕೆ, ಸೊ ಸಾಮಾನ್ಯವಾಗಿ ಅದನ್ನು ಸಜೆಷನ್ ಅಂತಲೇ ಹೇಳಿ ಅಭ್ಯಾಸ ಆಗಿರೋದು. ಬಟ್ ಅದು STION ಇರೋದ್ರಿಂದ ನೀವು ಸಜೆಸ್ಚನ್ ಅಂತ ಹೇಳಬೇಕು. ಸಜೆಸ್ಚನ್. ಒಟ್ಟು STION ಬಂದಾಗ ಸ್ಚನ್ ಅಂತ ಹೇಳಬೇಕು. ಸೊ ಸಜೆಸ್ಚನ್, ಡೈಜೆಸ್ಚನ್, ಕ್ವೆಶ್ಚನ್, ಕಂಬಸ್ಚನ್. ಮ್ಯೂಟ್ ಮಾಡ್ಕೊಳ್ಳಿ ವರಲಕ್ಷ್ಮಿ, ದರ್ ಇಸ್ ಸಮ್ ನಾಯ್ಸ್ ಬಿ. ಕಂಬಸ್ಚನ್, ಎಕ್ಸಾಸ್ಚನ್, ಕಂಜೆಸ್ಚನ್. ಯಾರೂ ಏನೂ ಹೇಳೋದಿಲ್ಲ ನಿಮಗೆ ಚನ್ ಅಂತ ಹೇಳಿದ್ರೆ, ಅದೇ ಸರಿ. ಅದು ಏನು ಹಿಂಗೆ ಹೇಳ್ತಿದ್ದೀರಲ್ಲ, ನಾನು ಹೇಳ್ತಿರೋದೇ ಸರಿ ಅಂತಲೇ ಹೇಳಿ, ವಾದಿಸ್ಬೋದು. ಓಕೆ, ಹಾಗೆ TIOUS ಬರುತ್ತೆ ಅಂತ ಹೇಳಿದೆ. TIOUS ಬಂದಾಗ ನಾವು ಅದನ್ನು ಶಸ್ ಅಂತ ಹೇಳಬೇಕು. ಕಾಷಸ್. ನೋಡಿ, TIOUS. ನೀವೇನು ತಲೆ ಕೆಡಿಸ್ಕೊಬೇಡಿದೆ. TIOUS ಅಂತ ಏನು ಹೇಳೋದು ಬೇಡ, ಶಸ್ ಅಂತ ಹೇಳೋದಿರುತ್ತೆ. ಕಾಷಸ್, ಕಾಶಿಯಸ್ ಅಂತಲೂ ಹೇಳೋದು ಬೇಡ, ಕಾಷಸ್. ಇನ್ಫೆಕ್ಷಸ್. ಪ್ರಿಕಾಷಸ್. ಸೂಪರ್ಸ್ಟಿಷಸ್. ambitious. ನ್ಯೂಟ್ರಿಷಸ್. ಹಾಗೆ ಮತ್ತು TIENT ಅಂತ ಬಂದಾಗ ಶಂಟ್ ಅಂತಲೇ ಹೇಳಬೇಕು. ಪೇಷಂಟ್, ಕೋಶಂಟ್. ಸೊ ಇದು ಜಾಸ್ತಿ ವರ್ಡ್ಸ್ ಏನಿಲ್ಲ. TIENTಯಲ್ಲಿ ಒಂದು 2-3 ವರ್ಡ್ಸ್ ಇರೋದು, ಅದು ಇದೆ. ಕೋಶಂಟ್ ಮತ್ತು ಪೇಷಂಟ್. ಓಕೆ, ರೈಟ್? ಓಕೆ, ಸೊ ಇಲ್ಲಿ ನೀವು ನೋಡಬೇಕಾಗಿರೋದು TION, STION, TIOUS, TIENT. ಓಕೆ, ಹಾಂ. ನೆಕ್ಸ್ಟ್ ಫೋನೋಗ್ರಾಮ್ ಬಂದು OI. ಏನು? OI ಅಂತ ಬಂದಾಗ ಆಲ್ಮೋಸ್ಟ್ ನಿಮಗೆ OI ಅಂತಲೇ ಇರುತ್ತೆ. ಓಕೆ, ಆಯಿಲ್, ಕಾಯಿಲ್, ಬಾಯ್ಲ್, ಫಾಯಿಲ್, ಸಾಯಿಲ್, ಪಾಯಿಂಟ್, ಜಾಯಿನ್, ವಾಯ್ಸ್. ಓಕೆ, ಓಯ್, ಸ್ಪಾಯಿಲ್, ಮಾಯ್ಸ್ಟ್, ಕಾಯಿನ್, ಟಾಯ್ಲೆಟ್, ಹೆರಾಯಿನ್, ಥೈರಾಯ್ಡ್, ಕೋಇನ್ಸಿಡೆನ್ಸ್. ಇಲ್ಲೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ಅದನ್ನು ನೋಡಬೇಕು ನಾವು. ಇಲ್ಲಿ ನೀವು ಇದನ್ನು ಹೇಳಿದ್ರೆ ಕಾಯಿನ್ ಆಗುತ್ತೆ. ಕೋಇನ್ಸಿಡೆನ್ಸ್ ಕೇಳಿದ್ದೀರಾ? ಕೋಇನ್ಸಿಡೆನ್ಸ್ ಅಂದರೆ ಕಾಕತಾಳೀಯ.
ಕೋ ಇನ್ಸಿಡೆನ್ಸ್, ಒಂದೇ ಸಮಯದಲ್ಲಿ ಎರಡು ವಿಷಯಗಳು ಏನಾದರೂ ನಡೆದ್ರೆ ಅದಕ್ಕೆ ಕೋ ಇನ್ಸಿಡೆನ್ಸ್. ಸೊ ಕೋ ಬೇರೆ, ಇನ್ಸಿಡೆನ್ಸ್ ಬೇರೆ. ಕೋ ಆಪರೇಟಿವ್ ಅಂತಿದೆಯಲ್ಲ, ಅದೇ ಥರ ಕೋ ಇನ್ಸಿಡೆನ್ಸ್. ಅಲ್ಲಿ ಓ ಐ ಇದೆ, ಬಟ್ ಓ ಐ ಸಪ್ರೇಟ್ ಆಗಿರೋದು, ಕೋ ಪ್ಲಸ್ ಇನ್ಸಿಡೆನ್ಸ್, ಹಾಗಾಗಿ ಅದು ಕೋ ಇನ್ಸಿಡೆನ್ಸ್ ಅಂತಾಗುತ್ತೆ. ಅದೇ ಥರ ಇದು ಆಟೋ ಪ್ಲಸ್ ಇಮ್ಯೂನ್, ಇವೆರಡು ಬೇರೆ ಬೇರೆ ಪದಗಳು, ಅದೆರಡು ಪದಗಳನ್ನು ಕೂಡಿಸಿದ್ದಾರೆ. ಸೊ ಆಟೋ, ನೀವು ಆಟೋ ಇಮ್ಯೂನ್ ಅಂತ ಹೇಳಂಗಿಲ್ಲ, ಆಟೋ ಇಮ್ಯೂನ್ ಸಪ್ರೇಟ್. ಹಾಗೆ ಇಲ್ಲಿ ಇದು ಹೀರೋ ಇನ್ ಅಂತಾಗುತ್ತೆ. ಹೀರೋ ಇನ್, ಹೀರೋಯಿನ್, ಹೆರೋಯಿನ್ ಆಗಲ್ಲ, ಹೀರೋಯಿನ್ ಆಗುತ್ತೆ. ಹೆರೋಯಿನ್ ಇಲ್ಲಿ. ಸೊ ಈ ಮೂರು ಪದಗಳು ಮಾತ್ರ ನಿಮಗೆ ವ್ಯತ್ಯಾಸ ಕೊಡುತ್ತೆ. ಅಲ್ಲದೆ ಓ ಐ ಎಲ್ಲಾದರೂ ಬರಲಿ ಅದನ್ನು ಓಯ್ ಅಂತಲೇ ಹೇಳಬೇಕು. ಓಯ್ 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 ಓಯ್. ಇದನ್ನು ತುಂಬ ಜನ ಕೇಳಿದ್ದೀರ ನೀವು. ಎಣ್ಣೆಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಎಣ್ಣೆ, ಅಡಿಗೆ ಎಣ್ಣೆ ಆಗಿರ್ಬೋದು, ಅಥವಾ ಗಾಡಿಗಳ ಎಣ್ಣೆ ಆಗಿರ್ಬೋದು, ಇಂಜಿನ್ ಎಣ್ಣೆ, ಈ ಗಾಡಿಗೆ ಇಂಜಿನ್ ಹಾಕ್ತಾರೆ, ಇಂಜಿನ್ ಆಯಲ್. ಸೊ ಆಲ್ಮೋಸ್ಟ್ ಎಲ್ಲರೂ ಬಳಸೋದು ಇದೇನೆ, ಆಯಲ್, ಆಯಲ್, ರೈಟ್? ಆಯಲ್ ಅಲ್ಲ, ಇನ್ಮೇಲೆ